ನಮ್ಮ ಮನೆ ಕಟ್ಸ್ತಾ ಇರೋ ಬಗ್ಗೆ ನಿಮ್ಗೆ ಯಾವ್ದು ಅಪ್ಡೇಟ್ ಇಲ್ಲ. ಬಟ್ ಈಗಾಗ್ಲೇ ಎಲ್ಲ ಕಂಪ್ಲೀಟ್ ಆಗಿ ಗೃಹಪ್ರವೇಶದ ಕಾರ್ಡ್ ಕೂಡ ಮನೆಗ್ ಬಂದಾಯ್ತು. ಶನಿವಾರ ನೈಟ್ ಗೃಹಪ್ರವೇಶದ ಕಾರ್ಡ್ ಬಂದಿದೆ ತಡ ನಾವ್ ಪ್ಲಾನ್ ಮಾಡಿದೆ ನೆಕ್ಸ್ಟ್ ಮಾರ್ನಿಂಗ್ ಬೇಗ ಹೋಗಿ ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ. ಸೊ ಇನ್ವಿಟೇಷನ್ ಎಲ್ಲ ಹಂಚಕ್ ಈಸಿ ಆಗುತ್ತೆ ಅಂತ. ಸೊ ಫಸ್ಟೇನೆ ಊಟ ಏನು ಮಾಡಿರ್ಲಿಲ್ಲ, ಎಲ್ಲ ಮಾಸ್ತಮ್ಮಂಗೆ ಶಿಸ್ತಾಗಿ ಮಾಡ್ಬೇಕು ಅಂತ ಹಂಗೆ ಬಂದಿದ್ವಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ ತಕ್ಷಣ ನಾವು ನಾಷ್ಟ ತಿನ್ಕೊಂಡು ಲಕ್ಷ್ಮೀ ದೇವಿ ಗುಡಿಗೆ ಹೋಗಿ ಅಲ್ಲಿ ಮಡ್ಲಾಕಿ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಶಿವನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲಿ ದೇವ್ರನ್ನ ಸರಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಕರೆಂಟ್ ಇರ್ಲಿಲ್ಲ. ನೆಕ್ಸ್ಟ್ ಬಂದಿದೆ ನಮ್ಮ ಮನೆ ದೇವರು ಗೋಲ್ರಾಯ ಸ್ವಾಮಿಗೆ. ಅಲ್ಲಿ ಬಂದು ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಕಾಡಿಟ್ಟಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಪೂಜೆ ಎಲ್ಲ ಆಗಿ ನೆಕ್ಸ್ಟ್ ಬಂದಿದ್ದೆ ಜಿನ್ನಗರದಲ್ಲಿರೋ ನಮ್ಮ ದೊಡ್ಡಮ್ಮನ ಗುಡಿಗೆ. ದೊಡ್ಡಮ್ಮಂಗೆ ಎಲ್ಲ ಮಡ್ಲಾಕಿ, ಕೊಲ್ಲಾಪುರದ ಅಮ್ಮಂಗು ಮಡ್ಲಾಕಿ ಎಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ಹಾಗೆ ಹೋಗ್ತಾ ನಾವು ನೆಕ್ಸ್ಟ್ ಶನಿ ಮಹಾತ್ಮ ಗುಡಿಗೆ ಹೋಗ್ಬೇಕಾಗಿತ್ತು. ರೋಡಲ್ಲಿ ಹೋಗ್ತಾ ಹಂಗೆ ಒಂದು ಪಿಕಾಕ್ ಕಾಣಿಸ್ತು, ಒಂದು ಶಾರ್ಟ್ ತಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಬೇಗ ಪಾಸ್ ಆಗ್ಬಿಡ್ತು. ಈ ಹಳ್ಳಿ ಚಂದ, ಹಳ್ಳಿದು ನೋಟ ಎಷ್ಟು ಚಂದ ಅಲ್ವಾ. ಅಲ್ಲಿಗೆ ಹೋದ್ರೆ ಎನ್ವಿರಾನ್ಮೆಂಟ್ ನಮ್ಗೆ ಅಲ್ಲಿ ಹೋದ್ರೆ ವಾಪಸ್ ಬರಕ್ ಮನ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಹಸು ಮೇಕೆ ಇವೆಲ್ಲ ದನಗಳೆಲ್ಲ ನೋಡ್ಕೊಂಡು ಮಕ್ಳಿಗೂ ಅಷ್ಟೇ ಎಷ್ಟು ಸಂತೋಷದಿಂದ ಇರ್ತಾರೆ ಅಂದ್ರೆ ಅಷ್ಟು ಖುಷಿ ಅವ್ರಿಗೂ ಆ ಪ್ರಾಣಿಗಳ ಜೊತೆ ಆಡಕ್ಕೆ, ಆ ಎನ್ವಿರಾನ್ಮೆಂಟ್ ಅಲ್ಲಿ ಇರಕ್ಕೆ, ಆಟ ಆಡಕ್ಕೆ ಅವ್ರಿಗೆಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಪ್ಲೇಸ್ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಹೀಗೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಮಾತಾಡ್ಸ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ, ಯಾಕೆಂದ್ರೆ ಇನ್ನ ಶನಿ ಮಹಾತ್ಮ ದೇವಸ್ಥಾನ ಏನಾದ್ರು ಇರ್ಲಿಲ್ಲ. ನನ್ನ ಮಾತಾಡ್ಸ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ನೋಡು ಇದು ಎಲ್ಲೋ ಲೀಸ್ ತಿನ್ಸಪ್ಪ. ನೀನು ಸರಿ ತಿನ್ಸ. ಹಂಗೆ ತಿನ್ಸ. ಅದು ನಿನ್ನ ಪ್ಯಾಂಟ್ ಮೇಲೆ ಕಣ್ಣೋದಕ್ಕೆ ಎಲ್ಲೋ ಲೀಸ್ ತಿನ್ಸಲ್ಲ ಅಲ್ವಾ. ಏನಪ್ಪ ಹೆಸರು ಹೌದು? ಮಕ್ಳಿಗಂತೂ ಹಸುಗೆ ಎಲ್ಲ ತಿನ್ಸ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಹಾಗೆ ಆಯ್ತು. ಅಷ್ಟರಲ್ಲಿ ಐನೋರು ಬಂದ್ರು, ಬನ್ನಿ ಅಂತ ನಮ್ಮ ಅತ್ತೆ ಕರೆದ್ರು. ನಾವು ಹೋಗಿ ಶನಿ ಮಹಾತ್ಮ ಗುಡಿಗೆ, ಛಾಯಾದೇವಿಗೆ, ಮತ್ತೆ ನಮ್ಮೂರ್ ಮಾರಮ್ಮಂಗೆ, ಆಂಜನೇಯಂಗೆ ಎಲ್ಲದಕ್ಕೂ ಪೂಜೆ ಮಾಡಿಸ್ಕೊಂಡ್ವಿ. ಸ್ವಲ್ಪ ಕ್ಲಿಪ್ಗಳು ಮಿಸ್ ಆಗಿದೆ ಪೂಜೆ ಮಾಡಿಸೋ ಇದ್ರಲ್ಲಿ. ನೆಕ್ಸ್ಟ್ ಹೋಗಿದ್ದೆ ನಮ್ಮ ಮನೆಗೆ. ಎಲ್ಲ ಪೂಜೆ ಎಲ್ಲ ಆಯ್ತು, ಎಲ್ಲ ದೇವಸ್ಥಾನ ಬಂದು ಇಲ್ಲೆಲ್ಲ ನೋಡಿ ನಮ್ದೇ ತೋಟ ಇರೋದ್ರಿಂದ ಕಾಯೆಲ್ಲ ಮನೇಲಿ ಕೊಂಟೆ ಹಾಕೊಂಡಿದೀವಿ. ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಾಯೆಲ್ಲ ನನ್ನ ಮಕ್ಳೆಲ್ಲ ಕಾಯೆಲ್ಲ ಎತ್ತಿ ಚೀಲಕ್ಕೆಲ್ಲ ತುಂಬಿ ಕೊಟ್ರು. ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು, ನಮ್ಮ ಮನೆಯವರು, ನಮ್ಮ ಅತ್ತೆ ಎಲ್ಲ ಸೇರಿ ಕಾರ್ಗೆಲ್ಲ ಫಿಲ್ ಮಾಡಿದ್ರೆ. ಯಾಕೆಂದ್ರೆ ಗೃಹಪ್ರವೇಶಕ್ಕೆ ಕಾಯೆಲ್ಲ ಬೇಕಾಗಿತ್ತಲ್ವಾ, ಎಲ್ಲ ತುಂಬ್ಕೊಂಡ್ ಬಂದ್ವಿ. ತುಂಬ್ಕೊಂಡ್ ಬಂದು ಮನೆಗೆಲ್ಲ ಕಸ ಎಲ್ಲ ಧೂಳು ತುಂಬೆಲ್ಲ ಹೋಗಿ ಎಷ್ಟೊಂದ್ ದಿವಸ ಆಗಿತ್ತಲ್ವಾ, ಎಲ್ಲ ಜಾಡೆಲ್ಲ ಕಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಬಟ್ ಅದ ಕ್ಲಿಪ್ ಎಲ್ಲ ತಗೊಂಡಿಲ್ಲ. ಈ ಪೂಜೆ ಎಲ್ಲ ಮುಗಿದ ತಕ್ಷಣ ಹೊರಟಿದ್ದೆ ನಾವು ಹಳೆ ಊರಮ್ಮಂಗೆ. ಹಳೆ ಊರಮ್ಮಂಗುನು ದೇವಸ್ಥಾನದಲ್ಲಿ ಮಡ್ಲಾಕಿ ಕೊಟ್ಟಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ತೀವಿ. ಆ ದೇವ್ರನ್ನ 2 ಕಣ್ಣಲ್ಲಿ ನೋಡಕ್ ಸಾಲದು, ಅಷ್ಟು ಚಂದಾಗಿದೆ. ಅದ್ರ ಮುಖ ಅಂತ ನೋಡ್ತಾ ಇದ್ರೆ ನೋಡ್ತಾನೆ ಹೇಳೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ದಾಳೆ ಅಮ್ಮ. ಅದೆಲ್ಲ ಮುಗಿಸ್ಕೊಂಡು ನಾವು ಜಾಲಿಯಾಗಿ ಮಕ್ಳ ಜೊತೆ ಎಂಜಾಯ್ ಮಾಡ್ಕೊಂಡು ಕಾರಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹಂಗೆ ಆಟ ಆಡ್ಕೊಂಡು ಬೆಂಗಳೂರಿಗೆ ವಾಪಸ್ ಆಗ್ತೀವಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಸ್ವಲ್ಪ ದಿವಸ ಕಷ್ಟ ಆಗ್ಬೋದು. ಗೃಹಪ್ರವೇಶ ಎಲ್ಲ ಆದ್ಮೇಲೆ ಕಂಪ್ಲೀಟ್ ನಿಮ್ಗೆ ಎಲ್ಲಾ ವಿಡಿಯೋಸು ನಮ್ಮ ಮನೆಗೆ ಹೇಗೆ ಅರೇಂಜ್ ಮಾಡ್ತಾ ಇದ್ದೀನಿ, ಎಲ್ಲ ಪ್ರತಿಯೊಂದು ವಿಡಿಯೋಸು ನಿಮ್ಗೆ ಮಿಸ್ ಮಾಡದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಇಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.